ಪೆರುವಿನ ಮರುಭೂಮಿಯ ಮಧ್ಯೆ ಕಣ್ಣಿಗೆ ಕಾಣದಷ್ಟು ವಿಶಾಲವಾದ ಬೂದು ಮೈದಾನವೊಂದಿದೆ. ಆ ಮೈದಾನದಲ್ಲಿ ನೆಲದ ಮೇಲೆ ಎಳೆದಂತೆ ಕಾಣುವ ಸಾವಿರಾರು ದೊಡ್ಡ ಚಿತ್ರಗಳು, ಗೀರುಗಳು, ಪ್ರಾಣಿ ಆಕೃತಿಗಳು ಮತ್ತು ಅಜ್ಞಾತ ಚಿಹ್ನೆಗಳು. ಅವುಗಳನ್ನೇ ನಾಸ್ಕಾ ಲೈನ್ಸ್ ಎಂದು ಕರೆಯುತ್ತಾರೆ. ಈ ರೇಖೆಗಳ ವಿಚಿತ್ರತೆ ಏನೆಂದರೆ ನೆಲದ ಮೇಲೆ ನಿಂತಾಗ ಅವು ಕಾಣುವುದೇ ಇಲ್ಲ. ಆದರೆ ಆಕಾಶದಿಂದ ನೋಡಿದರೆ ಮಾತ್ರ ಅವು ದೊಡ್ಡ ಪಕ್ಷಿಗಳಂತೆ, ಜಾಲಿ ಸರ್ಪಗಳಂತೆ ಅಥವಾ ಮಾನವನಂತೆ ರೂಪುಗೊಂಡಿವೆ. ಹೀಗಾಗಿ ಪ್ರಶ್ನೆ ಒಂದೇ, ಸಾವಿರಾರು ವರ್ಷಗಳ ಹಿಂದೆ ಬಾಳಿದ ಜನರು ಆಕಾಶದಿಂದ ಮಾತ್ರ ಕಾಣುವ ಚಿತ್ರಗಳನ್ನು ಹೇಗೆ ಎಳೆದರು? ಇತಿಹಾಸಕಾರರು ಹೇಳುತ್ತಾರೆ, ಇದು ನಾಸ್ಕಾ ಜನಾಂಗದ ಕಲೆ. ಅವರು ಕ್ರಿಸ್ತ ಪೂರ್ವ 500 ರಿಂದ ಕ್ರಿಸ್ತ ಶಕ 500 ರವರೆಗೆ ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಚಲನೆ ತಿಳಿಯಲು ಅವರು ಭೂಮಿಯ ಮೇಲೆ ಈ ರೇಖೆಗಳು ಎಳೆದರು ಎಂದು ಕೆಲವು ವಿಜ್ಞಾನಿಗಳು ನಂಬುತ್ತಾರೆ. ಅವು ಅವರ ಖಗೋಳಶಾಸ್ತ್ರದ ಕ್ಯಾಲೆಂಡರ್ ಆಗಿದ್ದವು ಎನ್ನುವರು. ಆದರೆ ಅನೇಕ ಸಂಶೋಧಕರು ಬೇರೆ ಮಾತು ಹೇಳುತ್ತಾರೆ. ಅವರ ಪ್ರಕಾರ ಈ ರೇಖೆಗಳು ದೇವರಿಗೆ ಸಂದೇಶವಾಗಿರಬಹುದು ಅಥವಾ ಆಕಾಶದಿಂದ ಬಂದ ಅತಿಥಿಗಳೊಂದಿಗೆ ಸಂವಹನ ಮಾಡಲು ನಿರ್ಮಿತವಾದ ಪಥಗಳಿರಬಹುದು. ಏಕೆಂದರೆ ಕೆಲವು ರೇಖೆಗಳು ನೇರವಾಗಿ ಹೋರಿಜನ್ನತ್ತ ಸಾಗುತ್ತವೆ, ಹಾಗೆಯೇ ಕೆಲವು ಬಗೆಬಗೆಯ ಲ್ಯಾಂಡಿಂಗ್ ಟ್ರ್ಯಾಕ್ಗಳಂತೆ ಕಾಣುತ್ತವೆ. ಇನ್ನು ಕೆಲವರು ಹೇಳುತ್ತಾರೆ, ನಾಸ್ಕಾ ಜನರು ತಮ್ಮ ದೇವರನ್ನು ಆಕಾಶದಲ್ಲಿ ವಾಸಿಸುವವನೆಂದು ನಂಬುತ್ತಿದ್ದರು. ಆದ್ದರಿಂದ ಭೂಮಿಯ ಮೇಲೆ ದೇವರು ನೋಡಲು ಚಿತ್ರಗಳನ್ನು ಬಿಡಿಸಿದರು. ಅವರ ಭಕ್ತಿ ಇಷ್ಟರ ಮಟ್ಟಿಗೆ ದೊಡ್ಡದಾಗಿತ್ತು, ಅವರ ಕಲೆಯು ನಕ್ಷತ್ರಗಳಷ್ಟು ವಿಶಾಲವಾಗಿತ್ತು. ಇಂದಿಗೂ ನಾಸ್ಕಾ ರೇಖೆಗಳ ನಿಖರ ಉದ್ದೇಶ ಯಾರಿಗೂ ಗೊತ್ತಿಲ್ಲ. ಯಾವ ತಂತ್ರದಿಂದ ಅವು ರಚಿಸಲ್ಪಟ್ಟವು, ಯಾವ ಉದ್ದೇಶದಿಂದ ಆ ದಾರಿಗಳು ಎಳೆಯಲ್ಪಟ್ಟವು, ಇವು ಎಲ್ಲವೂ ಕಾಲದ ರಹಸ್ಯ. ಆದರೆ ಒಂದೇ ಸತ್ಯ ಸ್ಪಷ್ಟ, ಮಾನವನ ಸೃಜನಶೀಲತೆಯ ಹಾದಿಯು ಕೆಲವೊಮ್ಮೆ ದೇವರಿಗೆ ತಲುಪುತ್ತದೆ. ನಾಸ್ಕಾ ರೇಖೆಗಳು ಮಾನವನ ನಂಬಿಕೆ, ಭಕ್ತಿ ಮತ್ತು ಅಜ್ಞಾತದತ್ತ ಸಾಗುವ ಪ್ರಯಾಣದ ಗುರುತು.